ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿರ್ತಕ್ಕಂಥ ಒಂದು ಟೆಕ್ಸ್ಟ್ ಏನಿದೆ, ಈ ಒಂದು ಅಕ್ಷರ ಏನಿದೆ, ಇದು ಶೈಲಿ ಬದಲಾಗಬೇಕು ಒಂದು ಫೋಟೋಶಾಪ್ ಒಳಗೆ ಅನ್ನೋ ವಿಚಾರಕ್ಕೆ ಬರೋದಾದರೆ ಯಾವ ರೀತಿ ನೋಡಿ ಈ ರೀತಿ ಓಕೆ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಆ್ಯಂಗಲ್ನ ಯಾವ ರೀತಿ ಒಂದು ಫೋಟೋಶಾಪ್ ಒಳಗೆ ಒಂದು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿರೋರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯಲ್ಲವ್ರಿಗೆ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನೆಕ್ಟಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ 7.0 ಫೋಟೋಶಾಪ್ನ ಓಪನ್ ಮಾಡ್ಕೊಂಡಿದ್ದೀನಿ. CS2 CS3 CS4 ಎನಿ ವೇರಿಯೇಷನ್ ಫೋಟೋಶಾಪ್ ಸಾಫ್ಟ್ವೇರ್ ಏನಿದೆ ಈ ಒಂದು ಮೆಥಡ್ ಅನ್ವಯ ಆಗುತ್ತೆ. ಒಂದು ಫೈಲಲ್ಲಿ ಬಂದುಬಿಟ್ಟು ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಮನದಟ್ಟಾಗುವಂಥ ಒಂದು ರ್ಯಾಂಡಮ್ ಆಗಿರ್ತಕ್ಕಂಥ ಒಂದು ಪೇಜ್ನ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. RGB ಬ್ಯಾಕ್ಗ್ರೌಂಡ್ ಕಲರಲ್ಲಿ, ವೈಟ್ ಬ್ಯಾಕ್ಗ್ರೌಂಡ್ ಕಲರಲ್ಲಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಡಿಸೈನ್ ಒಂದು ಪೇಜ್ ಕನ್ವರ್ಟ್ ಆಗಿದೆ. ಸೊ ನಮಗೆ ಈಗ ಬೇಕಾಗಿರ್ತಕ್ಕಂಥದ್ದು ಟೆಕ್ಸ್ಟ್ ಬೇಕಾಗಿದೆ. ಸೊ ನಾನು ಇವಾಗ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಕನ್ನಡದಲ್ಲಿ ಆಯಿತು, ಇಂಗ್ಲೀಷಲ್ಲಿ ಆಯಿತು, ಯಾವುದ್ರಲ್ಲಿ ಬೇಕಾದರೂ ಡಿಸೈನ್ನ ನಾವು ಕ್ರಿಯೇಟ್ ಮಾಡ್ಕೋಬೋದಾಗಿದೆ. ನಮ್ಮಲ್ಲಿಗೆ ನಾನು ಇವಾಗ ಇಂಗ್ಲೀಷಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ನಂತರ ಕನ್ನಡ ಬೇಕಾದರೆ ತಿಳಿಸ್ಕೊಡ್ತೀನಿ. ಸೊ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಇವಾಗ ಇವಾಗ ನಾನು ಇಲ್ಲಿ ಬರೀತಿದ್ದೀನಿ. ನವಿಲು ಅಂತೇಳಿ ನಾನು ಟೆಕ್ಸ್ಟ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ಲೇಯರ್ನ ಸೆಲೆಕ್ಷನ್ ಮಾಡಿಕೊಂಡು Ctrl+T ಹೊಡೆದ್ನ ಸ್ವಲ್ಪ ಇದನ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊತೀನಿ ಶಿಫ್ಟ್ ಹಿಡಿದು. ಸೊ ಈ ರೀತಿಯಾಗಿರ್ತಕ್ಕಂಥ Ctrl+T ಹೊಡೆದು ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ, ಟೆಕ್ಸ್ಟ್ನ ದೊಡ್ಡದು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಮಗೆ ಈ ಒಂದು ಫಾಂಟ್ನ ಚೇಂಜ್ ಆಗಬೇಕು ಅಂತಂದರೆ ಮೊದಲಿಗೆ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಲ್ಲಿ ಟೆಕ್ಸ್ಟ್ ಇದೆಯಲ್ಲ ಮೇಲ್ಗಡೆ ಫೈಲ್ ಕೆಳಗಡೆ ಇಲ್ಲಿ ಟೆಕ್ಸ್ಟ್ ಒಂದು ಇಲ್ಲಿ ಒಂದು ಕಾಲಮ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದಿಷ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಫಾಂಟ್ಸ್ಗಳಲ್ಲಿ ಇಲ್ಲಿ ಲಭ್ಯ ಇರ್ತವೆ. ನಿಮಗೆ ಯಾವುದೋ ಒಂದು ಅನ್ವಯ ಆಗುತ್ತೋ ನಿಮಗೆ ಡಿಸೈನಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಫಾಂಟ್ನ ಇಲ್ಲಿ ರೆಡಿ ಮಾಡ್ಕೋಬೋದಾಗುತ್ತೆ. ಸೊ ಇಲ್ಲಿ ಅದು ಬೇಡ, ನಮಗೆ ರ್ಯಾಂಡಮಾಗಿ ಬೇಕಾಗಿದೆ ಅಂತಂದರೆ ಇಲ್ಲಿ ಟೀನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ಏರೋ ಮಾರ್ಕ್ ಅಪ್ಪು ಡೌನ್ ಇದೆಯಲ್ಲ ಅವನ್ನ ಪ್ರೆಸ್ ಮಾಡ್ಕೊತ ಹೋಗಿ. ನೋಡಿ ಈ ಥರ ಪ್ರೆಸ್ ಮಾಡ್ಕೊತದಂಗೆಲ್ಲ ಅಲ್ಲಿ ಡಿಸೈನ್ ಫಾಂಟ್ಸ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ವಿಭಿನ್ನ ರೀತಿಯಲ್ಲಿ, ವಿಭಿನ್ನ ಶೈಲಿಯಲ್ಲಿ, ವಿವಿಧ ರೀತಿಯ ಒಂದಿಷ್ಟು ಫಾಂಟ್ಸ್ಗಳು ಡಿಸೈನ್ಗಳು ಇಲ್ಲಿ ಬರುತ್ತಾ ಹೋಗ್ತವೆ ಟೆಕ್ಸ್ಟು. ಸೊ ಈ ರೀತಿ ಪರ್ಟಿಕ್ಯುಲರಾಗಿ ನಮಗೆ ಬೇಕು, ಇದೇ ಒಂದು ಫಾಂಟ್ಸ್ ಬೇಕು ನಮಗೆ ಅನ್ನೋದಾದರೆ ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ರೆ ಆಯಿತು. ಈ ರೀತಿ ಮಾಡ್ಕೋಬೋದು. ನೋಡಿ ಈ ರೀತಿ ಅಪ್ ಡೌನು ಮಾಡ್ಕೊತ ಡೌನ್ ಅಂತಂದರೆ ಕೆಳಗಡೆ ಒಂದಿಷ್ಟು ಹಂಗೆ ಓದಂಗೆಲ್ಲ ಸಿಗ್ತಾ ಇರ್ತವೆ ಫಾಂಟ್ಸ್ಗಳು. ಅಪ್ಪು ಒಂದು ಏರೋ ಮಾರ್ಕ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಿಂದಿಂದ ಬರ್ತೈತಿ. ಮುಂದುಗಡೆ ಬೇಕು ಅಂದ್ರೆ ಮುಂದುಗಡೆದು ಅಂದರೆ ಡೌನು ಪ್ರೆಸ್ ಮಾಡ್ಕೊತ ಹೋಗಿ. ಸೊ ಈ ರೀತಿ ಸೊ ಇದು ಒಂದು ನನಗೆ ತುಂಬಾ ಇಷ್ಟ ಆಯಿತು. ಇದನ್ನ ನಾನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಇವು ಕನ್ನಡದಲ್ಲಿ ನಾವು ಯಾವ ರೀತಿ ಇದನ್ನ ಡಿಸೈನ್ ಫಾಂಟ್ನ ಚೇಂಜ್ ಮಾಡ್ಕೋಬೇಕು ಅನ್ನೋ ವಿಚಾರಕ್ಕೆ ಬರೋದಾದರೆ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇವಾಗ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನುಡಿಯನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ನುಡಿನ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಪ್ರಗತಿಯಲ್ಲಿದೆ ಅಂದರೆ ತಂತ್ರಾಂಶ ಈಗ ಚಾಲ್ತಿಯಲ್ಲಿದೆ. ಸಪೋಸ್ ಅಲ್ಲಿ ಬಂದಿಲ್ಲ ಅಂತಂದರೆ ಇಲ್ಲಿರ್ತೈತಿ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏಕಭಾಷಾ ಅಂತ ಇರ್ತೈತಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಏಕಭಾಷೆನ ಕ್ಲಿಕ್ ಮಾಡಿಕೊಂಡು ಇವಾಗ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ನುಡಿನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇವಾಗ ಬರೆಯೋಣ. ಸ್ಕ್ರಾಲ್ ಲಾಕ್ ಆನ್ ಇರಬೇಕು. ಸ್ಕ್ರಾಲ್ ಲಾಕ್ ಆನ್ ಇದ್ದು ಸ್ಕ್ರಾಲ್ ಲಾಕ್ ಆನ್ ಮಾಡಿಕೊಂಡು ಇವಾಗ ಕನ್ನಡನ ಬರೆಯೋಣ. ಸ್ಕ್ರಾಲ್ ಲಾಕ್ ಆನ್ ಮಾಡ್ಕೊಳ್ಳಿನಪ್ಪ ಅಂದರೆ ಕನ್ನಡ ಅಕ್ಷರಗಳು ಬರೋದಿಲ್ಲ. ಕನ್ನಡ. ಸೊ ಇವನ್ ಟೆಕ್ಸ್ಟ್ನ ಮತ್ತೆ ಒಳ್ಳೆ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಅನ್ನೋ ವಿಚಾರಕ್ಕೆ ಬರೋದಾದರೆ ಮತ್ತೆ ಒಳ್ಳೆ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಾಂಟ್ಸ್ಗಳೆಲ್ಲ ಲಭ್ಯ ಇರ್ತವೆ. ನಿಮ್ಗೆ ಯಾವ ಫಾಂಟ್ಸ್ಗಳು ಬೇಕು ಆ ಫಾಂಟ್ಸ್ಗಳನ್ನು
ಅಂದರೆ ನುಡಿ ಅಕ್ಷರ. ಓಕೆ, ಈ ರೀತಿ ಪ್ರೆಸ್ ಮಾಡ್ಕೊತ ಹೋಗಿ ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ಏರೋ ಮಾರ್ಕ್ ಬಟನ್ನ ಪ್ರೆಸ್ ಮಾಡ್ಕೊತ ಹೋಗಿ ಈ ರೀತಿ ಪ್ರೆಸ್ ಆಗ್ತವೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಕನ್ನಡ ಟೆಕ್ಸ್ಟ್ ಆಯಿತು, ಇಂಗ್ಲೀಷ್ ಟೆಕ್ಸ್ಟ್ ಆಯಿತು, ಫಾಂಟ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ಬರವಣಿಗೆ ಏನಿದೆ ಅದನ್ನು ಸ್ವಲ್ಪ ಡಿಸೈನಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಯುನೀಕ್ ಆಗಿ ತುಂಬಾ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದಿಷ್ಟು ಟೆಕ್ಸ್ಟ್ಗಳನ್ನು ಫೋಟೋಶಾಪ್ ಒಳಗೆ ಕ್ರಿಯೇಟ್ ಮಾಡ್ಕೋಬೋದಾಗುತ್ತೆ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.